ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಪ್ರಸಿದ್ಧ ಪುಣ್ಯಕ್ಷೇತ್ರ ರೋಣೂರು ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವ ಹಾಗೂ ಮೂಲ ದೇವರಿಗೆ ವಜ್ರ ಕವಚ ಅಲಂಕಾರ ಬಹಳ ವಿಜೃಂಭಣೆಯಿಂದ ಸಹಸ್ರ ಭಕ್ತಾದಿಗಳ ಜನಸಾಗರದಂತೆ ಹರಿದು ಬಂದ ರಥೋತ್ಸವ ಒಂದು ದೃಶ್ಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳು ಜಿಎನ್ ಸುಧೀಂದ್ರರವರು ಹಾಗೂ ರೋಣೂರು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಮಸ್ತ ಭಕ್ತಾದಿಗಳು ಹಾಗೂ ಶ್ರೀಯುತರು ಗೌರವಾನ್ವಿತ ಸೇವಾಕರ್ತರು ಪ್ರತಿದಿನ ಉತ್ಸವಗಳ ವಿಜೃಂಭಣೆ ಸಹಸ್ರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ದೇವಾಲಯದ ಅಭಿವೃದ್ಧಿಗಾಗಿ ಶಾಶ್ವತವಾಗಿ ಸ್ವೀಕರಿಸುವ ಮತ್ತು ಎಲ್ಲ ಮಹನೀಯರು ಗ್ರಾಮದ ಪ್ರಮುಖರು ಹಿರಿಯರು ಯುವ ಮುಖಂಡರು ವಿವಿಧ ರೀತಿಯ ಕಲಾ ತಂಡದವರು ವಾದ್ಯಗೋಷ್ಠಿ ಭಕ್ತಾದಿಗಳ ಮನಸ್ಸು ಸೆಳೆಯುವ ಬ್ಯಾಂಡ್ ಸೆಟ್ ಬಳಗದವರು ದೇವಸ್ಥಾನದ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ಹಮ್ಮಿಕೊಂಡಿದ್ದು ದೇವಸ್ಥಾನದ ಆಗಮಿಕರು ಆರ್ ಮುರಳಿ ಭಟ್ಟರ್, ಪ್ರಧಾನ ಅರ್ಚಕರು ಮೋಹನ್ ರಾಜಗೋಪಾಲ್ ಭಟ್ಟರ್, ಸಹಾಯ ಅರ್ಚಕರು ಆರ್ಎಂ ಕೃಷ್ಣವರ್ಧನ್ ಭಟ್ಟರ್ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಮಹಾ ವಿದ್ವಾನ್ ಪಂಡಿತ್ ಸ್ವಾಮಿ ಅವರು ಮಾತನಾಡಿ, ಈ ದೇವಸ್ಥಾನ ಅನಾಥ ಕಾಲದಿಂದಲೂ ನೆಲೆಸಿರುವ ಪುಣ್ಯಕ್ಷೇತ್ರ ರೋಣೂರು ವೆಂಕಟರಮಣ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಕಲ್ಯಾಣೋತ್ಸವ ನಮ್ಮ ಗ್ರಾಮದಲ್ಲಿ ವಿಶೇಷತೆ ಒಂದು ಬ್ರಹ್ಮ ರಥೋತ್ಸವ ಮತ್ತೆ ಶ್ರೀದೇವಿ ಭೂದೇವಿ ರಥೋತ್ಸವ ಪ್ರತಿ ವರ್ಷವೂ ನಡೆಯುತ್ತದೆ. ಸತ್ಯವಾದ ದೇವರು ಭಕ್ತಿಯಿಂದ ಪೂಜೆ ಮಾಡಿದವರಿಗೆ ಹಾಗೂ ದೇವರ ಕೆಲಸ ಮಾಡಿದವರಿಗೆ ಪ್ರತಿಫಲ ಸಿಗುತ್ತದೆ. ಪ್ರತಿದಿನ ಬೆಳಗಿನ ಜಾವದಲ್ಲಿ ಮಾಡುವವರಿಗೆ ಭಕ್ತಾದಿಗಳ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಬೆಳಗಿನ ಜಾವ ದೇವರ ಪೂಜಾ ವಿಶೇಷತೆ ಪ್ರತಿದಿನ ವಿವಿಧ ರೀತಿಯ ಉತ್ಸವಗಳು ನಡೆಯುತ್ತವೆ. ಈ ದಿನ ಗ್ರಾಮದಲ್ಲಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು 5,000ಕ್ಕೂ ಹೆಚ್ಚು ಭಕ್ತಾದಿಗಳು ಬಂದಿರುತ್ತಾರೆ ಎಂಬುದಾಗಿ ಸ್ವಾಮಿಯವರು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀರಾಮುಲು ಎಂಬುವವರು ಮಾತನಾಡಿ, ನಮ್ಮ ದೇವಸ್ಥಾನಗಳ ಕೆಲಸ ಮಾಡುವಾಗ ನನಗೆ ದೇವರು ಕೃಪೆ ಸಿಗಲಿದೆ. ಯಾವುದೇ ಕಾರ್ಯ ಮಾಡುವುದರಲ್ಲಿ ಸೇವೆ ಇದೆ. ನನಗೆ ಈ ದೇವಸ್ಥಾನದ ಕೆಲಸ ಮಾಡುವಾಗ ಒಳ್ಳೆಯದಾಗಿದೆ. ಎಲ್ಲ ಭಕ್ತರಿಗೂ ಸಹಸ್ರ ಜನಸಂಖ್ಯೆಯೇ ಭಾಗವಹಿಸಿದ್ದರು. ಈ ದಿನ ಬ್ರಹ್ಮ ರಥೋತ್ಸವ ಎಲ್ಲ ಭಕ್ತರು ಸೇವಾ ಕಾರ್ಯಕರ್ತರು ದೇವರ ಕೃಪೆಗೆ ಪಾತ್ರರಾಗಿದ್ದರು. ಅವರಿಗೆ ದೇವರ ಆಶೀರ್ವಾದ ಸದಾ ಆಶೀರ್ವಾದ ಸಿಗಲಿದೆ. ಈ ದಿನ ರಥೋತ್ಸವ ದೇವಸ್ಥಾನದ ಕಾರ್ಯಕ್ರಮ ಎಲ್ಲರ ಸಹಕಾರದಿಂದ ನೆರವೇರಿದೆ ಹಾಗೂ ಎಲ್ಲ ರೀತಿಯ ಸ್ವತಂತ್ರವಾಗಿ ಸೇವಾ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಅನ್ನ ಸಂತರ್ಪಣೆ ದೇವರ ಕೆಲಸಗಳು ಪ್ರತಿಯೊಬ್ಬರು ಸ್ವಂತ ರೀತಿಯಲ್ಲಿ ಬಂದು ಕೆಲಸ ಮಾಡುತ್ತಾರೆ. ಎಲ್ಲ ಭಕ್ತಾದಿಗಳು ದೇವರ ಪ್ರತಿಫಲ ಸಿಗುತ್ತದೆ ಹಾಗೂ ಬಂದಿರುವ ಎಲ್ಲ ಭಕ್ತರಿಗೂ ದೇವಸ್ಥಾನದ ಆಡಳಿತ ಮಂಡಳಿಯ ಹಾಗೂ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಎಲ್ಲರಿಗೂ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಓಂ ನಮೋ ವೆಂಕಟೇಶಾಯ. ಈ ಒಂದು ರೋಣೂರು ಗ್ರಾಮದಲ್ಲಿ ನಾನೊಬ್ಬ ಸಾಮಾನ್ಯ ಮನುಷ್ಯ. ನನ್ನ ಹೆಸರು ಶ್ರೀರಾಮುಲು ಅಂತ ಹೇಳ್ಬಿಟ್ಟು, ನನಗೆ ಏನೋ ಬಿಡುವಿದ್ದಾಗ ನಾನು ಈ ಒಂದು ದೇವಸ್ಥಾನದಲ್ಲಿ ನನ್ನ ಇಷ್ಟ ಬಂದು ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀನಿ. ಒಂದು ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನನಗೆ ಈ ದೇವಸ್ಥಾನದಲ್ಲಿ ಏನೋ ಒಂದು ಒಳ್ಳೆಯದಾಗಿದೆ. ಈ ದೇವಸ್ಥಾನದಲ್ಲಿ ಪೂಜೆ ಮಾಡೋದ್ರಿಂದ ನನ್ನ ಒಂದು ಇಷ್ಟಾರ್ಥಗಳೆಲ್ಲ ನೆರವೇರಿದೆ. ಹಾಗೇನೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಕೂಡ ತಮ್ಮ ಇಷ್ಟಾರ್ಥಗಳು ಹೆಚ್ಚಾಗಿ ನೆರವೇರಿದೆ. ಅದಕ್ಕೋಸ್ಕರ ಒಂದು ನಂಬಿಕೆಯಿಂದ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಕ್ತರು ಸಮರೋಪಾದಿಯಲ್ಲಿ ಬಂದು ಭಾಗವಹಿಸ್ತಾರೆ ಹಾಗೂ ಈ ಒಂದು ಸೇವೆಯಲ್ಲಿ ನಿಸ್ವಾರ್ಥವಾಗಿ ಅವರು ಒಂದು ಕೊಡುಗೆಯನ್ನ, ಅಂದ್ರೆ ಅವರ ಯಾವುದೇ ಒಂದು ಕಾರ್ಯವನ್ನಾಗ್ಲಿ ಅವರು ಒಂದು ಬಂದು ಇಲ್ಲೇ ನಾವು ಇಂಥ ಕಾರ್ಯ ಮಾಡ್ತೀವಿ ನಮ್ಗೆ ಅನುಮತಿ ಕೊಡಿ ಅಂತ ಕೇಳ್ಬಿಟ್ಟು ಅವರೇ ಸ್ವಂತವಾಗಿ ಬಂದು ಈ ಒಂದು ಕಾರ್ಯಗಳನ್ನ ನೆರವೇರಿಸ್ತಾರೆ. ಈ ದಿನ ಬ್ರಹ್ಮರಥೋತ್ಸವಕ್ಕೆ ಪುಷ್ಪ ಪಲ್ಲಕ್ಕಿ ಉತ್ಸವ, ಅಡ್ಡಪಲ್ಲಕ್ಕಿ ಉತ್ಸವ, ದೀಪೋತ್ಸವ, ಈ ತರ ದಿನಕ್ಕೊಂದೊಂದು ಉತ್ಸವ ನಡೆಯುತ್ತೆ, ವಿಜೃಂಭಣೆಯಿಂದ ನಡೆಯುತ್ತೆ. ಭಕ್ತಾದಿಗಳು ಏನಾದರೂ ಬ್ರಹ್ಮೋತ್ಸವಕ್ಕೆ ಬರಲಿಲ್ಲ ಆಗ್ಲಿ ಬರೋದಕ್ಕೆ ಇವತ್ತು ಮಿಸ್ ಆಗಿದ್ರೆ ದಯವಿಟ್ಟು ಇನ್ನು ಮುಂದೆ ಒಂದು ವಾರದಲ್ಲಿ ಯಾರು ಬೇಕಾದ್ರೂ ಬರ್ಬೋದು. ಪ್ರತಿದಿನ ಒಂದು ವಿಶೇಷತೆ ಇರುತ್ತೆ. ಬಂದು ದೇವರ ದರ್ಶನ ಮಾಡಿಕೊಂಡು ದೇವರ ಕೃಪೆಗೆ ಪಾತ್ರ ಆಗಬಹುದು. ಈ ಒಂದು ರೋಣೂರು ಬ್ರಹ್ಮ ರಥೋತ್ಸವ ಈ ದಿನ ಕಾರ್ಯಕ್ರಮದಲ್ಲಿ ಸಹಸ್ರ ಜನಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಸುಮಾರು ಎಷ್ಟು ಸಾವಿರ ಜನ ಸೇರಿ ಈ ಒಂದು ದೇವರ ಕೃಪೆ ಒಂದು ಸಂಕಲ್ಪ ಯಾವ ರೀತಿ ಕೋರಿಕೆಗಳು ಒಂದು ನೆರವೇರಿಸುವ ಯಶಸ್ವಿಯಾಗಿದೆ. ಇವತ್ತಿನ ದಿವಸ ಬೆಳಗ್ಗಿಂದ ಹೇಳ್ಬೇಕು ಅಂತಂದ್ರೆ ಒಂದು 5,000 ಜನ ಸೇರಿರ್ಬೋದು. ಬೆಳಗ್ಗಿಂದ ಈ ಒಂದು ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ 5,000 ಜನ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅದೇ ತರ ಸುತ್ತಮುತ್ತಲ ಹಳ್ಳಿಯವರಲ್ಲಿ ಇನ್ನೂ ಬರ್ತಾನೆ ಇದ್ದಾರೆ. ಸೊ
ಅಂದ್ರೆ ಪೊರ್ಲು ದಂಡಾಲು ಯಾರು ಮಾಡ್ತಿರೋ ಬೆಳಗಿನ ಜಾವನ ಎದ್ದು ಬಂದು ತಣ್ಣೀರು ಸ್ನಾನ ಮಾಡಿ ಯಾರು ದೇವರಿಗೆ 3 ಪ್ರದಕ್ಷಿಣೆ ಮಾಡ್ತಾರೋ ಅಂಗ ಪ್ರದಕ್ಷಿಣೆ ಅವರ ಸಕಲಾಟ ಶಕ್ತಿಗಳು ಸಿದ್ಧಿ ಆಗುತ್ತೆ. ತುಂಬಾ ಜನ ಆ ತರ ಸಿದ್ಧಿಯಾಗಿರುವಂತವ್ರು ತುಂಬಾ ಜನ ಇದ್ದಾರೆ. ಅದ್ರಲ್ಲಿ ನಾನು ಒಬ್ಬ. ಸೊ ಎಲ್ಲರೂ ಅದನ್ನ ಈ ಊರೊಂದು ವಿಶೇಷ, ನಮ್ಮ ದೇವರ ವಿಶೇಷತೆ, ಅದು ತುಂಬಾ ವಿಶೇಷತೆ. ಸೊ ಯಾರು ಬೇಕಾದ್ರೂ ಇಲ್ಲಿ ಬಂದು ಅರ್ಚಕರನ್ನ ಸಂಪರ್ಕಿಸಿ ಬೆಳಗ್ಗೆನೆ ಬಂದ್ಬಿಟ್ಟು ದೇವರಿಗೆ ಒಂದು ಅಭಿಷೇಕ ಮಾಡಿಸಿ ದೇವರಿಗೆ ಒಂದು ಅಂಗ ಪ್ರದಕ್ಷಿಣೆ ಅಂತ ಮಾಡಿದ್ರೆ ನಿಮ್ಮೆಲ್ಲಾ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತದೆ. ಅದು ಒಂದು ವಿಶೇಷವಾದಂತಹ ಇದು. ಅದೇ ತರ ಇಲ್ಲಿ ವೈಕುಂಠ ಏಕಾದಶಿ ಕೂಡ ತುಂಬಾ ವಿಶೇಷವಾಗಿ ನಡೆಯುತ್ತೆ. ಇವತ್ತೇ ಅಲ್ಲ, ಇದು 15 ದಿವಸದ ಕಾರ್ಯಕ್ರಮ ರೋಣೂರು ಬ್ರಹ್ಮೋತ್ಸವ. ಸೊ ಇವತ್ತಿಗೆ ನಾಳೆಗೆ ನಾಡಿದ್ದಿಗೆ ಧ್ವಜಾವರೋಹಣ ಆಗುತ್ತೆ. ತದನಂತರ ಪ್ರತಿದಿನ ಒಂದು ಉತ್ಸವ, ವಿಶೇಷ ಉತ್ಸವ. ನಡೆದಿರ್ತಕ್ಕಂಥ ಕಾರ್ಯಕ್ರಮ ಹೂವಾಗಿರ್ಬೋದು, ಅಲ್ಲೇ ಒಂದು ಮಂಗಳವಾದ್ಯ ಆಗಿರ್ಬೋದು, ಪ್ರತಿಯೊಂದು ಕಾರ್ಯ ಕೂಡ ಅವರು ಸ್ವತಂತ್ರವಾಗಿ ಬಂದು ನಾವು ಈಗ ಕಾರ್ಯ ಮಾಡ್ತೀವಿ ಸ್ವಾಮಿ ಅಂತ ಹೇಳ್ಬಿಟ್ಟು ಸ್ವಾಮಿಗಳನ್ನು ಕೇಳಿ ಆ ಒಂದು ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅದರಿಂದ ಅವರಿಗೆ ಅವರ ಜೀವನದಲ್ಲಿ ತುಂಬಾ ಅನುಕೂಲಗಳಾಗಿದೆ. ಈ ಒಂದು ರೋಣೂರು ಬ್ರಹ್ಮ ರಥೋತ್ಸವ ಅಂಗವಾಗಿ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ, ಎಲ್ಲ ಭಕ್ತಾದಿಗಳ ಒಂದು ಅನ್ನಸಂತರ್ಪಣೆ, ಒಂದು ದೇವರ ಒಂದು ಕೃಪೆಗೆ ಎಲ್ಲ ಸಹಕಾರ ಯಾವ ರೀತಿ ಒಂದು ಯಶಸ್ಸು ಮಾಡಿ ಈ ಒಂದು ಸಮ್ಮುಖದಲ್ಲಿ ಈ ದಿನ ಒಂದು ಯಶಸ್ಸು ಮಾಡ್ತಾ ಇದ್ದೀವಿ. ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಬಹಳ ಹಿಂದಿನ ಕಾಲದಿಂದಲೂ ಒಂದು ಒಳ್ಳೆಯ ಒಂದು ಅಭಿಪ್ರಾಯ ಇದೆ ಜನರಲ್ಲಿ. ಈ ಒಂದು ಬ್ರಹ್ಮರಥೋತ್ಸವ ಬೆಳಗಿನಿಂದ ಕೂಡ ತೀರ್ಥ ಪ್ರಸಾದದಿಂದ ಹಿಡಿದು ಅನ್ನಸಂತರ್ಪಣೆಯಿಂದ ಹಿಡಿದು ಪ್ರತಿಯೊಂದು ಕಾರ್ಯಗಳು ಕೂಡ ಈ ಒಂದು ಜನ ಬಂದು ಕೇಳಿ ಇಲ್ಲಿ ಮಾಡ್ತಾರೆ. ಅವರಿಗೆ ಅದರಿಂದ ತುಂಬಾ ಅನುಕೂಲಗಳಾಗಿದೆ, ಅವರ ಇಷ್ಟಾರ್ಥಗಳು ನೆರವೇರಿದೆ. ಈ ಒಂದು ದೇವಸ್ಥಾನದಲ್ಲಿ ಬಂದು ಅವರೇ ನಿಂತ್ಕೊಂಡು ಅವರೇ ಸ್ವಂತವಾಗಿ ಮಾಡಿಸಿ ಹೋಗ್ತಾರೆ. ಇದೊಂದು ಈ ಊರಿನ ದೇವಸ್ಥಾನದ ವಿಶೇಷತೆ.
ಮಾತಾಡಿ. ವೆಂಕಟಾದ್ರಿ ಸಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ನಮ್ಮ ಪುರಾಣಗಳಲ್ಲಿ ಹೇಳಿರೋ ಪ್ರಕಾರ ವೆಂಕಟೇಶ್ವರನ ಸನ್ನಿಧಾನ ಇದೆಯಲ್ಲ, ಅದಕ್ಕಿಂತ ದೊಡ್ಡದಾದ ಸ್ಥಾನ ಯಾವುದೂ ಇಲ್ಲ ಬ್ರಹ್ಮಾಂಡದಲ್ಲಿ ಅಂತ. ಅದೇ ತರ ಶ್ರೀನಿವಾಸಪುರ ತಾಲೂಕು ರೋಣೂರು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಅನಾದಿ ಕಾಲದಿಂದ ಇಲ್ಲಿ ನೆಲೆಗೊಂಡಿದ್ದಾನೆ. ಅರ್ಜುನ ಪ್ರತಿಷ್ಠೆಯಾಗಿ ಜನ್ಮೇಜಯರಾಯನಿಂದ ಜೀರ್ಣೋದ್ಧಾರಣಗೊಂಡು ತದನಂತರ ಊರಿನ ಭಕ್ತಾದಿಗಳು ಊರಿನ ಜನಗಳಿಂದ ಅಭಿವೃದ್ಧಿಯಾಗಿ ಪ್ರತಿ ವರ್ಷವೂ ಚೈತ್ರ ಬಹುಳ ದಶಮಿ ದಿವಸ ಬ್ರಹ್ಮರಥೋತ್ಸವ ನಡೆಯುತ್ತೆ. ಈ ಬ್ರಹ್ಮರಥೋತ್ಸವ ನವದಿನ ಸಂಕಲ್ಪ ಪೂರ್ವಕವಾಗಿ ಪಾಂಚರಾತ್ರಾಗಮೋಕ್ತ ಪ್ರಕಾರವಾಗಿ ನಡೆಯುತ್ತೆ. ಅದಕ್ಕೆ ನಾನು ಇಲ್ಲಿ ದೇವಸ್ಥಾನದ ಅರ್ಚಕರು, ನಮ್ಮ ಊರಲ್ಲಿ ವಿಶೇಷತೆ ನೀವು ಬೇರೆ ಎಲ್ಲೂ ನೋಡಿರೋದಿಲ್ಲ. ಈ ಒಂದು ವಿಶೇಷವಾಗಿ ಇಲ್ಲಿ ನಡೆಯುತ್ತೆ ಈ ಬ್ರಹ್ಮೋತ್ಸವ. ತುಂಬಾ ಭಕ್ತಾದಿಗಳೆಲ್ಲ ಬಂದು ದೇವರ ಒಂದು ಕೃಪೆಗೆ ಪಾತ್ರರಾಗ್ತಾರೆ. ಎಲ್ಲರೂ ರೋಣೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ರೋಣೂರು ಗ್ರಾಮದಲ್ಲಿ ಈ ಒಂದು ವೆಂಕಟರಮಣ ಸ್ವಾಮಿ ಒಂದು ಈಗಾಗಲೇ ಏಕಾದಶಿ ಪ್ರಯುಕ್ತ ಒಂದು ವಿಶೇಷ ದರ್ಶನ, ಈ ಒಂದು ಬ್ರಹ್ಮರಥೋತ್ಸವ ದರ್ಶನದ ಈ ದಿನ ಒಂದು ವಿಶೇಷತೆ ಎಲ್ಲ ಭಕ್ತಾದಿಗಳಿಗೆ ಸುತ್ತಮುತ್ತ ಗ್ರಾಮಸ್ಥರಿಗೆ ಯಾವ ರೀತಿ ಈ ಒಂದು ವೆಂಕಟರಮಣ ಸ್ವಾಮಿ ದೇವರ ಒಂದು ಸಂಕಲ್ಪ ಸೃಷ್ಟಿ ಆಗ್ತದೆ. ರೋಣೂರು ಸಮಾಚಾರ ಹೇಳ್ಬಿಟ್ಟು ಆಗ್ಲನ್ನ ಯಾವ ಎಲ್ಲಿ ಬರುತ್ತೆ ಅಂತ. ಈ ರೋಣೂರು ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ತುಂಬಾ ಸತ್ಯವಾದಂತಹ ದೇವರು. ಇಲ್ಲಿ ಭಕ್ತಿಯಿಂದ ನಿಸ್ವಾರ್ಥವಾಗಿ ಯಾರು ಬಂದು ಕೈಂಕರ್ಯ ಮಾಡ್ತಾರೋ, ನೀವು ಕಸ ಗೂಡಿಸೋದು ತುಂಬಾ ಕೆಳಗಿನ ಕೆಲಸ ಅಂದ್ಕೊಳ್ತೀರ, ಆದ್ರೆ ಈ ದೇವಸ್ಥಾನದಲ್ಲಿ ಬಂದು ನೀವು ಕಸ ಗೂಡಿಸೋದೆ ಅಂತಂದ್ರೆ ನಿಮ್ದು ಏನೇನು ಪ್ರಾಬ್ಲಮ್ಸ್ ಇದೆ ನಿಮ್ದೆಲ್ಲ ಸಾಲ್ವ್ ಆಗಿ ದೇವರ ಅನುಗ್ರಹ ಕೊಡ್ತಾನೆ. ಇನ್ನೊಂದು ಯಾರಿಗೂ ಗೊತ್ತಿಲ್ಲದೆ ಇರುವಂತ ಸಮಾಚಾರ ಏನು ಅಂತಂದ್ರೆ ಕೆಲವರಿಗೆ ಮಾತ್ರ ಗೊತ್ತು. ನಮ್ಮ ಕೃಷ್ಣವರ್ಧನ್ ಭಟ್ರು ಇವರು ಇಲ್ಲಿ ಅರ್ಚಕರು. ಸೊ ಇಲ್ಲಿ ನಾವು ಪರಂಪರೆ ಅರ್ಚಕರಲ್ಲಿ. ಸೊ ನಮ್ಮ ವರ್ಧನ್ ಬಂದ್ಬಿಟ್ಟು 14ನೇ ಜನರೇಷನ್ ಪ್ರೀಸ್ಟ್. ಆ ತರ ನಾವು ಇಲ್ಲಿ ನಡ್ಕೊಂಡ್ ಬರ್ತಾ ಇದೀವಿ. ವಿಜೃಂಭಣೆಯಿಂದ ನಡೆಯುತ್ತೆ. ಇವತ್ತು ನೋಡ್ಬೇಕಾಗುತ್ತೆ, ನಿನ್ನೆ ಬೆಳಗ್ಗೆ ಪಾಣಿಗ್ರಹಣ ಉತ್ಸವ, ಕಾಶಿ ಯಾತ್ರೆ, ಪಾಣಿಗ್ರಹಣ,
ಸಾಯಂಕಾಲ ಮತ್ತೆ ಕಲ್ಯಾಣೋತ್ಸವ ಎಲ್ಲ ನಡೆಯಿತು, ರಾತ್ರಿ ಗರುಡವಾಹನ ಸೇವೆ ನಡೆಯಿತು. ಸೊ ಬೆಳಗಿನಿಂದ ಇವತ್ತು ರಥೋತ್ಸವ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ತುಂಬಾ ಭಕ್ತಾದಿಗಳು. ರೋಣೂರು ವಿಶೇಷತೆ ಏನು ಅಂತಂದ್ರೆ ನಮ್ಮೂರಲ್ಲಿ 2 ತೇರು ಎಳಿತೀವಿ. ಸೊ ಒಂದು ದೇವರು ರಂಗರಮಣ ಸ್ವಾಮಿ, ಇನ್ನೊಂದು ತೇರಲ್ಲಿ ಅಮ್ಮನವರು ಶ್ರೀದೇವಿ, ಭೂದೇವಿ, ಮಹಾಲಕ್ಷ್ಮಿ, ಅಲಮೇಲ್ ಮಂಗ ತಾಯಾರ್ ಮತ್ತೆ ಆಂಡಾಳ್ ದೇವಿ, ಅವರಿಬ್ಬರಿಗೂ ಒಂದು ರಥ ಹಾಗೂ ಅವರು ದೇವನ ಅಭಿಮುಖ प्रातःकाले रथाङ्गपूतं कलशाराधनं करिष्ये।